ಸಿಪಿಐಎಂನ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳಿಯ ನಮ್ಮ ಜೊತೆ ಇದ್ದಾರೆ. ಝೂಮ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮುನೀರ್ ಅವರೇ ನಮಸ್ಕಾರ. ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಚಿಂತಕರು ಶಶಿಕಾಂತ್ ಎಡಹಳ್ಳಿ ಅವರು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಖಾದರ್ ಅವರ ಸ್ಟೇಟ್ಮೆಂಟ್ ಅನ್ನ ನೀವು ಹೇಗೆ ನೋಡ್ತೀರಿ? ಅಲ್ಲ, ಖಾದರ್ ಅವರು ಎಲ್ಲಿಯೂ ಸಹಿತ ಎನ್ಕೌಂಟರ್ ಮಾಡಿ ಅಂತ ಹೇಳಿಲ್ಲ, ಸಾಯಿಸಿ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು ಬಹಳ ಅಪರಾಧ ಕೃತ್ಯ ಮರುಕಳಿಸಿದ್ದಾರೆ. ಕೈಗೆ ಕಾಲಿಗೆ ಫೈರ್ ಮಾಡಿ ರೌಡಿಸಮ್ ಡಕಾಯಿತಿ ಮಾಡಿದ್ರೆ ಫೈರ್ ಮಾಡಿ ಅಂತ ಹೇಳ್ತಾರೆ ಹೊರತು ಅವರೆಲ್ಲರೂ ಸಹ ಸಾಯಿಸಿ ಎನ್ಕೌಂಟರ್ ಮಾಡಿ ಅಂತ ಹೇಳಿಲ್ಲ. ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಯಾವಾಗ ಆಗುತ್ತೆ ಅವ್ರು ಸಾಯಿಸಿದ್ರೆ, ಪ್ರಾಣ ಹಾನಿ ಆದ್ರೆ ಅವರಿಂದ ಆಗ್ತಕ್ಕಂಥ ಮಾನವ ಹಕ್ಕುಗಳ ಉಲ್ಲಂಘನೆ ಇದೆಯಲ್ವಾ, ಈ ಡಕಾಯಿತಿಗಳು ಆಮೇಲೆ ಕ್ರಿಮಿನಲ್ಸ್ಗಳಿದ್ದಾರಲ್ವಾ, ಇವರಿಂದ ಆಗ್ತಕ್ಕಂಥ ಜನಸಾಮಾನ್ಯರ ಮೇಲೆ ಆಗ್ತಕ್ಕಂಥ ದೊಡ್ಡದಾದಂಥ ಹಲ್ಲೆ ಹಿಂಸೆ ಇದೆಯಲ್ವಾ, ಅವುಗಳನ್ನು ಹೇಗೆ ನಾವು ತಡೆ ಹಿಡಿಬೇಕು. ಮೊದಲನೇದಾಗಿ ಅವ್ರು ಹೇಳುವ ಅಗತ್ಯ ಇಲ್ಲ, ಯಾಕಂದ್ರೆ ಅವರು ಆರೋಗ್ಯ ಸಚಿವರು, ಅವರು ಗೃಹ ಸಚಿವರಲ್ಲ. ಸೊ ಆದರೂ ಸಹಿತ ಅವ್ರು ಆದೇಶ ಮಾಡೋ ಹಾಗಿಲ್ಲ, ಸಲಹೆಗಳನ್ನ ಕೊಡಬಹುದು, ಕೊಟ್ಟಿದ್ದಾರೆ. ಒಂದು ಸರ್ತಿ ಜನಸಾಮಾನ್ಯರಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡ್ಬಿಡಿ, ಯಾವ್ದಾದ್ರು ಕೊಲೆಯ ಅಪರಾಧ ಆದ್ರೆ ಮೊದಲು ಹ್ಯಾಂಗ್ ಹಿಮ್ ಅಂತ ಹೇಳ್ತಾರೆ, ಯಾವ್ದಾದ್ರು ರೇಪ್ ಆದ್ರೆ ಮೊದಲು ಏನು ಹೇಳ್ತಾರೆ, ಎನ್ಕೌಂಟರ್ ಹಿಮ್ ಅಂತ ಜನ ಹೇಳ್ತಾರೆ, ಬೇರೆ ಏನು ಹೇಳೋ ಅಗತ್ಯ ಇಲ್ಲ ನಮಗೆ. ಆದ್ದರಿಂದ ನಮ್ಮ ಕಾನೂನಿನ ವ್ಯವಸ್ಥೆ ಬಹಳ ವಿಳಂಬಾತ್ಮಕವಾಗಿದೆ. ಎಳಿತಾರೆ 10 ವರ್ಷ 20 ವರ್ಷ. ಇವತ್ತವರೆಗೂ ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಒಂದು ಪೋಕ್ಸೋ ಕೇಸ್ ಇದೆ. ಏನಾಗ್ತಾ ಇದೆ, ಅವ್ರನ್ನ ಇವತ್ತವರೆಗೂ ಸಹಿತ ವಿಚಾರಣೆ ಮಾಡ್ಲಿಕ್ಕೆ ಕೋರ್ಟ್ ಕಳಿಸಕ್ಕಾಗ್ತಾ ಇಲ್ಲ. ಇಂಥ ಒಂದು ಅತ್ಯಂತ ಜಾಳವಾಗಿರ್ತಕ್ಕಂಥ ಪ್ರಭಾವಶಾಲಿಯಾಗಿರ್ತಕ್ಕಂಥವ್ರು ಇಲ್ಲಿ ನುಣುಚಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರುವಾಗ ಇವಾಗ ಏನ್ ಮಾಡ್ಬೇಕಾಗಿದೆ, ಮತ್ತೆ ಮಾಡ್ತಕ್ಕಂಥ ಆರೋಪಗಳು ಅಪರಾಧಗಳು ಇದ್ದಾವಲ್ವಾ, ಅಂಥವರ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಿ. ಯಾಕೆ ಅಂತಂದ್ರೆ ಹಿಂದೆ ಇರತಕ್ಕಂಥ ಮಂಗಳೂರಿನ ಆಯುಕ್ತರಾಗಿದ್ರಲ್ವಾ ಸಂದೀಪ್ ಪಾಟೀಲ್ ಅಂತ, ಅವ್ರು ಏನ್ ಮಾಡಿದ್ರು, ಇಂಥ ಹಲವಾರು ರೀತಿಯಲ್ಲಿ ಹಲವಾರು ಜನರಿಗೆ ಕ್ರಿಮಿನಲ್ಸ್ಗಳಿಗೆ ಗುಂಡು ಹೊಡೆಯಲಿಕ್ಕೆ, ಅದು ಕೆಳಗಡೆ ಕಾಲಿಗೆ ಗುಂಡು ಹೊಡೆಯೋದಕ್ಕೆ ಅವಕಾಶ ಕೊಟ್ಟಿದ್ರು. ಅವಾಗ ಅಲ್ಲಿ ಕ್ರೈಮ್ ರೇಟು ಬಹಳ ಕಡಿಮೆ ಆಗಿತ್ತು. ಸೊ ಇವರು ಅದನ್ನ ಉದಾಹರಣೆಯಾಗಿ ಇಟ್ಕೊಂಡ್ಬಿಟ್ಟು, ನೋಡಿ ಈ ತರ ಆಗ್ತಾ ಇದೆ, ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ, ಹೇಗಾದ್ರೂ ಮಾಡಿ ಅದನ್ನು ತಡಿಬೇಕಾಗಿದೆ. ನಿಮಗೆ ತಡೆಯಕ್ಕೆ ಸಾಧ್ಯ ಆಗದೆ ಇದ್ರೆ, ಯಾಕಂದ್ರೆ ನುಣುಚಿಕೊಳ್ಳಿಕ್ಕೆ 1000 ದಾರಿಗಳು ಕ್ರಿಮಿನಲ್ಸ್ಗಳಿಗೆ. ಆದ್ರಿಂದ ಒಂದು ಕೆಲಸ ಮಾಡಿ, ಇಲ್ಲಿ ಜೀವಹಾನಿ ಮತ್ತು ಪ್ರಾಣಭಯ ಅಂತ ಹೇಳಿದಾವೆ. ಜೀವಹಾನಿ ಮಾಡೋದು ತಪ್ಪು, ಆದರೆ ಪ್ರಾಣ ಭಯವನ್ನು ಹುಟ್ಟಿಸದೇ ಇದ್ರೆ, ಕಾನೂನಿನ ಭಯವನ್ನು ಹುಟ್ಟಿಸದೇ ಇದ್ರೆ ಇಲ್ಲಿ ಕ್ರಿಮಿನಲ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಆದ್ದರಿಂದ ಏನಾದರೂ ಮಾಡಿ ಅಂತ ಒಂದು ಸಲಹೆಯನ್ನು ಅವರು ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಈ ತರ ಫುಲ್ ಪವರ್ ಕೊಡೋದು ಇಲಾಖೆಯಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರಲ್ವಾ? ಅಥವಾ ವೈಯಕ್ತಿಕ ದ್ವೇಷಕ್ಕೋದ್ ಕಾರಣ ಆಗಲ್ವಾ ಸರ್? ಕೆಲವೊಂದ್ಸಲ ಕೆಲವೊಂದು FIR ನಲ್ಲೂ ಪೊಲೀಸರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ, ಯಾರ್ದೋ ಒಂದು ಇನ್ಫ್ಲೂಯೆನ್ಸ್ ಗೆ ಬಗ್ಗಿದ್ರು ಅಂತ ಕೇಳ್ತಾರೆ. ಪ್ರತಿಯೊಂದು ಕೇಸಲ್ಲಿ ಎನ್ಕೌಂಟರ್ ಕೇಸಲ್ಲಿ ಪೊಲೀಸರ ಮೇಲೆ FIR ಆಗುದೇ. ಅಂಥದ್ದು ಇಲ್ಲ ಆದ್ರೆ ದುರುಪಯೋಗ ದುರುಪಯೋಗ ಚಾನ್ಸೇ ಇಲ್ಲ ಮೇಡಮ್. ದುರುಪಯೋಗ ಜೈಲಿಗೆ ಹೋಗ್ತಾನೆ, ಮರ್ಡರ್ ಕೇಸ್ ಆಗಿ ಅವನ ಮೇಲೆ ಜೈಲಿಗೆ ಹೋಗ್ತಾನೆ. ಎಷ್ಟೋ ಮಂದಿ ಹೋಗಿದ್ದಾರೆ ನಮ್ಮಲ್ಲಿ ಜೈಲಿಗೆ. ಈಗ ಕಸಾಬ್ ಅಂತ ಹೇಳಿದ್ರು, ಕಸಾಬ್ ಎಷ್ಟು ಮಂದಿ ಕೊಂದಿಲ್ಲ ಮುಗ್ಧರನ್ನ? 122 ಮಂದಿ ಕೊಂದ, ಹೌದಾ? ಮತ್ತೆ ಅವನಿಗೆ 11 ವರ್ಷ ಜೈಲ್ನಾಗ ಇಟ್ಟು 500 ಕೋಟಿ ಸರ್ಕಾರ ಖರ್ಚು ಮಾಡ್ತು. ಇದು ಬೇಕಾಗಿತ್ತ? ಅವ್ನು ಗಲ್ಲಾಗೋದು ಗ್ಯಾರಂಟಿ ಮೇಡಮ್. ಎಲ್ಲ ಕಾನೂನು ಬಿಡ್ರಿ ನೀವು. ಇಲಾಖೆಯಲ್ಲಿ ಮತ್ತು ಮಂತ್ರಿಗಳು ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದಕ್ಕೂ ವ್ಯತ್ಯಾಸ ಇರುತ್ತೆ? ಏನಿರೋದಿಲ್ಲ, ಏನು ವ್ಯತ್ಯಾಸನೇ ಇಲ್ಲ. ಅವ್ರೇನು ಅನ್ಕೌಂಟರ್ ಮಾಡಂತ ಹೇಳಿಲ್ಲ. ಉತ್ತರ ಪ್ರದೇಶದ ಉದಾಹರಣೆಯನ್ನ ಕೊಡ್ತೀವಲ್ಲ ನಾವು. ಆಯ್ತು, ಕೇಳಿಸ್ಕೊಳ್ಳಿ. ಉತ್ತರ ಪ್ರದೇಶದ ಉದಾಹರಣೆಯನ್ನ ಪ್ರತಿ ಸಲ ಕೊಡ್ತೀವಲ್ಲ ನಾವು. ರಾಜ್ಯ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಿಮ್ದು ಒಂದು ಉದಾಹರಣೆ ಕೊಡಲ್ಲ? ನಿಮ್ ಕೈಲಿ ಯಾಕಾಗಿರ್ಲಿಲ್ಲ? ಹೇಳ್ತೀನಿ ಕೇಳಿ, ಯಾವಾಗಲೂ ಇತ್ತದು ಖಾಲಿ ಗುಂಡಾಕೋದು. ಬರೀ ನಾವು ಉತ್ತರ ಪ್ರದೇಶ ನೋಡಿ ಅಲ್ಲ, ಮೊದಲು ಇತ್ತು, ಮೊದಲು ಮಾಡಿದ್ದೇವೆ. ನಾನೇ 3 ಎನ್ಕೌಂಟರ್ ಮಾಡಿದ್ದೇನೆ. ಯೋಗಿ ಮಾಡೆಲ್ ಅಂತ ಯಾಕಂದ್ವಿ ಅಂದ್ರೆ, ಕಾಲಿಗೆ ಶೂಟ್ ಔಟ್ ಮಾಡೋದು ಒಂದ್ ಪ್ರಕರಣ ತಗೊಂಡಂದಿಲ್ಲ. ಏನಾದ್ರೂ ಸ್ಟ್ರಿಕ್ಟ್ ಆಕ್ಷನ್ ಆಗ್ಬೇಕು ಅಂದ್ರೆ ನಾವು ಉತ್ತರ ಪ್ರದೇಶದ ಮಾಡೆಲ್ ಅಂತ ನೆನಪಿಸ್ಕೊಳ್ತೀವಿ. ಬರೀ ಅಲ್ಲಿ ಯಾಕೆ ಹೋಗ್ತೀವಿ? ರಾಜ್ಯ ಬಿಜೆಪಿ ಅವ್ರು ನೀವೇನ್ ಮಾಡಿದ್ರಿ ಅಂತ ನಗರದಲ್ಲಿ ಆಡಾಗ್ಲೇ ಕೊಲೆ ಆಯ್ತಲ್ವಾ ಅಂತ ರೌಡಿಗಳನ್ನ ಸುಮ್ನೆ ಬಿಡ್ಬೇಕಾಗಾದ್ರೆ ನಾನು ಹೇಳ್ತಿರೋಂತದ್ ನೋಡಿ, ಬರೀ ಸ್ಟೇಟ್ಮೆಂಟ್ ಉದಾಹರಣೆ ಬೇರೆ ಯಾರು ತಗೊಳ್ಳಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವಿ ವೆಲ್ಕಮ್ ಇಟ್. ಅದು ಎಕ್ಸಿಸ್ಟೆನ್ಸ್ ಬರುತ್ತೆ, ಅದು ಪ್ರಶ್ನೆ ಇರ್ತಕ್ಕಂಥದ್ದು. ಅದನ್ನ ಮಾಡ್ಲಿ ಮೊದಲು ಕಾಂಗ್ರೆಸ್. ಒಂದೇ ನಿಮಿಷ, ಎನ್ಕೌಂಟರ್ ಮಾಡಿದ ಮೇಲೆ ನಮಗೆ ಎಷ್ಟು ಕಷ್ಟ ಇರ್ತದೆ ಗೊತ್ತಾ? ಅದನ್ನ ಕೇಳ್ತೀನಿ ಸರ್, ಕೇಳ್ತೀನಿ.